ಮಂಡ್ಯದಲ್ಲಿ ಒಂದು ದಿನ ರ್ಯಾಂಡಮ್ ಮಿನಿ ವ್ಲಾಗ್. ಇವತ್ತು ಸೋನುದು ಬರ್ಡೇ ಇದೆ. ಕೃತಿಕಾ ಭುವನಿ ಅವ್ರ ಮನೇಲಿದ್ಲು. ಅವಳು ಈಗ ರೀಸೆಂಟಾಗಿ ಮದುವೆ ಆಗಿರೋದ್ರಿಂದ ಅವಳನ್ನ ಮಾತಾಡ್ಸಕ್ಕಂತ ಹೋಗಿದ್ಲು. ನಾನು ಸೋನು MVG ಬೇಕರಿಗೆ ಬಂದು ಸ್ವೀಟ್ಸ್ ತೊಗೊತಾ ಇದ್ದೀವಿ. ಭುವನಿಯವ್ರ ಮನೆಗೆ ಹೋಗೋಣ ಅಂತ. ಕಾವೇರಿ ಹುಷಾರಾಗಿ ಬಳಸಿ ಮುಂದಿನ ಪೀಳಿಗೆಗೆ ಉಳಿಸಿ ಅಂತ ಬಾಟಲ್ ಮೇಲಿತ್ತು. ಸೋ ಥಾಟ್ಫುಲ್. ನನಗೆ ಪೇಡ ಇಷ್ಟ, ಸೊ ಪೇಡ ತಿನ್ಕೊಂಡು ಭುವನಿಯವ್ರ ಊರಿಗೆ ಹೋದ್ವಿ. ಅವ್ರಿಗೆಲ್ಲ ಸ್ವೀಟ್ಸ್ ಕೊಟ್ಟು ಭುವನಿ ಮನೇಲಿ ಬೋಂಡ ಮಾಡಿದರು, ಅದನ್ನ ತಿನ್ಕೊಂಡು ಸೋನುಗೆ ಕೇಕ್ನ ತಿನ್ನಿಸ್ತಾ ಇದ್ವಿ. ಆ್ಯಕ್ಚುಲಿ ಬೆಳಗ್ಗೆ ಸೋನು ಬರ್ಡೇ ಸೆಲೆಬ್ರೇಷನ್ಸ್ಗೆ ಇವರೆಲ್ಲ ಹೋಗಿದ್ರು. ನಾನು ಕ್ಲಿನಿಕ್ಗೆ ಹೋಗಿದ್ರಿಂದ ಸಂಜೆ ಬಂದೆ. ನಾನು ಭುವನಿಯವ್ರ ಮನೆಯಲ್ಲ ಊಟ ಮಾಡಿದ್ವಿ, ಜಾಮೂನೆಲ್ಲ ಮಾಡಿದರು, ತಿಂದು ಅವ್ರ ಮನೇಲೇ ಇದ್ವಿ ರಾತ್ರಿ. ಅಂದರೆ ನಾನು ಅಲ್ಲೇ ಉಳ್ಕೊಂಡೆ, ಸೋನು ಅವ್ರ ಊರಿಗೆ ಹೋದ, ನಾನು ವರ್ಷ ಕೃತಿಕಾ ಅಲ್ಲೇ ಇದ್ವಿ. ಬೆಳಗ್ಗೆ ಎದ್ದ ತಕ್ಷಣ ಅವ್ರು ಎಳ್ನೀರು ಕೊಟ್ಟರು. ಫಸ್ಟ್ ಎಳ್ನೀರು ಕುಡಿದ್ವಿ, ಆಮೇಲಿಂದ ಬ್ರೇಕ್ಫಾಸ್ಟಿಗೆ ಬಾತ್ ಮಾಡಿದರು, ಅದನ್ನ ತಿನ್ಕೊಂಡು ಒಂದು 11 o'clock ಹಂಗೆ ಟೀ ಕೊಟ್ಟರು, ಅದನ್ನ ಕುಡ್ಕೊಂಡು ಒಂದು 11:30 ಹಂಗೆಲ್ಲ ನಾನು ನಮ್ಮ ಮನೆಗೆ ಬಂದು ಫ್ರೆಶ್ ಅಪ್ ಆದೆ. ನನ್ನ ಕಸಿನ್ಸ್ ಎಲ್ಲ ಮನೇಲಿದ್ದರು, ಕೋಲ್ಡ್ ಕಾಫಿ ಮಾಡಿಕೊಡು ಅಂತ ಹೇಳಿದ್ರು, ಬಿಕಾಸ್ ಸಮ್ಮರ್ ಅಥವಾ ಸೆಕೆ ಇತ್ತಂತ. ನಾನು ನಿಮಗೆ ನಾನು ಸಿಂಪಲಾಗಿ ಮಾಡೋ ಕೋಲ್ಡ್ ಕಾಫಿ ರೆಸಿಪಿ ಹೇಳ್ತೀನಿ. ಫಸ್ಟ್ ನೀವು ಹಾಲನ್ನ ಫ್ರೀಝರಲ್ಲಿಟ್ಟು ಫುಲ್ ಫ್ರೀಸ್ ಮಾಡಿ, ಆಮೇಲೆ ಅದಕ್ಕೆ ಶುಗರ್ ಮತ್ತು ಕಾಫಿ ಪೌಡರ್ ಹಾಕಿಬಿಟ್ಟು ಹರ್ಷೀಸ್ ಸಿರಪ್ ಹಾಕಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಟ್ಸ್ ವೆರಿ ಸಿಂಪಲ್. ನೀವು ಕೂಡ ಮನೇಲಿ ಟ್ರೈ ಮಾಡಿ. ನಮ್ಮ ಮನೇಲಿ ಯೂಶಲಾಗಿ ತುಂಬ ಫ್ರೀಕ್ವೆಂಟಾಗಿ ಈ ರೆಸಿಪಿ ಮಾಡ್ಕೊತಾ ಇರ್ತೀವಿ ಕೋಲ್ಡ್ ಕಾಫಿದು. ಒಂದು 7:30 ಹಂಗೆ ನಮ್ಮ ಮನೇಲೂ ಬೋಂಡ ಮಾಡಿದರು, ಅದನ್ನ ತಿನ್ಕೊಂಡು ಒಂದು 9 o'clock ಹಂಗೆ ನನ್ನ ತಂಗಿ ಮೊಸರನ್ನ ತಿಂತಿದ್ಲು, ನಾನು ಸ್ವಲ್ಪ ತಿನ್ನಿಸ್ಕೊಂಡು ಮಲ್ಕೊಂಡೆ. ದ್ಯಾಟ್ಸ್ ಇಟ್.